74ನೇ ವರ್ಷದ ಹುಟ್ಟುಹಬ್ಬ. ಸೊ ಈ ಸಂಭ್ರಮದಲ್ಲಿ ಯಥಾ ಪ್ರಕಾರ ಕಂಠೀರವ ಸ್ಟುಡಿಯೋದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ, ಕುಟುಂಬಸ್ಥರಿದ್ದಾರೆ. ಸುಮಲತಾ ಮೇಡಮ್ ಕೂಡ ಇದ್ದಾರೆ. ಮೇಡಮ್, ಪ್ರತಿ ವರ್ಷ ಬರ್ಡೇ ಬಂದರೂ ಕೂಡ ಅಭಿಮಾನಿಗಳು ಅದೇ ಸಂಭ್ರಮದಲ್ಲಿರ್ತಾರೆ, ಅದೇ ನೆನಪುಗಳಲ್ಲಿರ್ತಾರೆ. ನಿಮಗೆ ಅಂಬಿ ಅಣ್ಣನ ನೆನಪು ಯಾವತ್ತೂ ಬೇರೆ ಥರನೇ ಇರುತ್ತೆ. 74 ವರ್ಷ ಆಯಿತು. ದಿನಾನು ಬರೀ ಅವರ ಹುಟ್ಟುಹಬ್ಬದ ದಿನ ಅಂತ ಅಲ್ಲ, ಪ್ರತಿದಿನ ಅವರ ನೆನಪುಗಳು, ಅವರ ಒಂದು ಮಾತುಗಳು, ಅವ್ರು ನಮಗೆ ಬಿಟ್ಟು ಹೋಗಿರೋವಂಥ ಅತಿ ದೊಡ್ಡ ಆಸ್ತಿ ಏನು ಅಂತ ಹೇಳ್ತೀನಿ ಅಂದರೆ ಅದು ಅವರು ಗಳಿಸಿರೋವಂಥ ಪ್ರೀತಿ, ಅಭಿಮಾನ. ಇವತ್ತಿಗೂ ಅಭಿಮಾನಿಗಳು ಅದೇ ಪ್ರಕಾರ ಅದೇ ರೀತಿಯ ಒಂದು ಪ್ರೀತಿ, ವಿಶ್ವಾಸ ನಮ್ಮಲ್ಲೂ ಇಟ್ಕೊಂಡಿದ್ದಾರೆ ಅಂದರೆ ಅದು ನಮಗೆ ಅವ್ರು ಕೊಟ್ಟಿರೋಂಥ ಆಶೀರ್ವಾದ. ಮೇಡಮ್, ಈಗ ಕೆಲವು ವ್ಯಕ್ತಿತ್ವಗಳನ್ನು ಯಾವುದೇ ಸಂದರ್ಭ ಬಂದರೂ ಕೂಡ ಬೇರೆ ರೀತಿಯಲ್ಲೇ ನೆನಪಾಗ್ತಾ ಇರುತ್ತೆ. ಈ ಇಂಡಸ್ಟ್ರಿದ ಯಾವುದೇ ಘಟನೆಗಳಿರಲಿ, ರಾಜಕಾರಣದ ಕೆಲವು ಘಟನೆಗಳಿರಲಿ, ಸನ್ನಿವೇಶಗಳಿರಲಿ, ಒಂದಿಷ್ಟು ತ್ಯಾಗ ಮಾಡುವಂಥ ಸನ್ನಿವೇಶಗಳೇ ಬರಲಿ, ಅಂಬರೀಷ್ ಅಣ್ಣ ನೆನಪು ಬೇರೆ ಥರನೇ ಇರುತ್ತೆ. ನಿಮ್ಗೆ ಹೇಗೆ ಅದೆಲ್ಲವೂ ಕೂಡ ಕನೆಕ್ಟ್ ಆಗ್ತಾ ಇರುತ್ತೆ ಅಂತ? ಇಲ್ಲ, ಕನೆಕ್ಟ್ ನನಗಂತ ಅಲ್ಲ, ನನಗೆ ಅಫ್ಕೋರ್ಸ್ ನಾನು ಅವರ ಪತ್ನಿಯಾಗಿ ಅವ್ರ ಜೊತೇಲಿ 27 ವರ್ಷ ನಮ್ಮದೊಂದು ಸಂಸಾರ ಆದಮೇಲೆ ನನಗೆ ಪ್ರತಿದಿನ ಅವ್ರಿಗೆ ಸಂಬಂಧಪಟ್ಟಂಥ ಏನೋ ಒಂದು ವಿಷಯ ಜ್ಞಾಪಕ ಬರುತ್ತೆ. ಅದನ್ನ ನಗ್ತೀವಿ, ಅಳ್ತೀವಿ, ಅದೆಲ್ಲ ಇದ್ದೇ ಇದೆ. ಬಟ್ ನಾವು ಬೇರೆ ಬೇರೆ ಕಡೆ ಹೋದಾಗ ಎಲ್ಲೋ ದೊಡ್ಡವರಿಂದ ಸಣ್ಣವರವರೆಗೂ ಅವ್ರಿಗೂ ಒಂದು ಕನೆಕ್ಟಿಂಗ್ ಸ್ಟೋರಿ ಇರುತ್ತೆ. ಆ ಸ್ಟೋರಿ ನಮಗೆ ಗೊತ್ತೇ ಇರಲ್ಲ. ಅದನ್ನು ಅವರು ನಮಗೆ ಒಂದು ಹೊಸದಾಗಿ ಅವರಿಗೆ ಆಗಿರುವಂಥ ಒಂದು ಅನುಭವ ಅಂಬರೀಷ್ ಅವ್ರ ಜೊತೇಲಿ ಅವರ ಒಡನಾಟ ಹೇಳ್ತಾ ಇದ್ದರೆ ನಾನು ತುಂಬ ಆಶ್ಚರ್ಯ. ಅವರು ಆ್ಯಕ್ಚುಲಿ 66 ವರ್ಷಕ್ಕೆ ಅವ್ರು ತೀರ್ಕೊಂಡಿತ್ತು. ಬಟ್ ಆ 66 ವರ್ಷದಲ್ಲಿ ಅವರು ಎಷ್ಟು ಜನರ ಒಂದು ಸಂಪರ್ಕ, ಎಷ್ಟು ಜನರ ಒಂದು ಮನವನ್ನು ಅವರು ಗೆಲ್ಲೋ ಒಂದು ಆ ಒಂದು ಜೀವನ ಅವ್ರದ್ದಾಗಿತ್ತು ಅಂದರೆ ನಿಜಕ್ಕೂ ಅದು ಮೇಲಿಂದ ಪಡ್ಕೊಂಡು ಬಂದಿರೋ ಒಂದು ಜನ್ಮ ಅಂತ ಅನಿಸುತ್ತೆ. 74ನೇ ವರ್ಷದ ಹುಟ್ಟುಹಬ್ಬ. ಸೊ ಈ ಸಂಭ್ರಮದಲ್ಲಿ ಯಥಾ ಪ್ರಕಾರ ಕಂಠೀರವ ಸ್ಟುಡಿಯೋದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ, ಕುಟುಂಬಸ್ಥರಿದ್ದಾರೆ. ಸುಮಲತಾ ಮೇಡಮ್ ಕೂಡ ಇದ್ದಾರೆ. ಮೇಡಮ್, ಪ್ರತಿ ವರ್ಷ ಬರ್ಡೇ ಬಂದರೂ ಕೂಡ ಅಭಿಮಾನಿಗಳು ಅದೇ ಸಂಭ್ರಮದಲ್ಲಿರ್ತಾರೆ, ಅದೇ ನೆನಪುಗಳಲ್ಲಿರ್ತಾರೆ. ನಿಮಗೆ ಅಂಬಿ ಅಣ್ಣನ ನೆನಪು ಯಾವತ್ತೂ ಬೇರೆ ಥರನೇ ಇರುತ್ತೆ. 74 ವರ್ಷ ಆಯಿತು. ದಿನಾನು ಬರೀ ಅವರ ಹುಟ್ಟುಹಬ್ಬದ ದಿನ ಅಂತ ಅಲ್ಲ, ಪ್ರತಿದಿನ ಅವರ ನೆನಪುಗಳು, ಅವರ ಒಂದು ಮಾತುಗಳು, ಅವ್ರು ನಮಗೆ ಬಿಟ್ಟು ಹೋಗಿರೋವಂಥ ಅತಿ ದೊಡ್ಡ ಆಸ್ತಿ ಏನು ಅಂತ ಹೇಳ್ತೀನಿ ಅಂದರೆ ಅದು ಅವರು ಗಳಿಸಿರೋವಂಥ ಪ್ರೀತಿ, ಅಭಿಮಾನ. ಇವತ್ತಿಗೂ ಅಭಿಮಾನಿಗಳು ಅದೇ ಪ್ರಕಾರ ಅದೇ ರೀತಿಯ ಒಂದು ಪ್ರೀತಿ, ವಿಶ್ವಾಸ ನಮ್ಮಲ್ಲೂ ಇಟ್ಕೊಂಡಿದ್ದಾರೆ ಅಂದರೆ ಅದು ನಮಗೆ ಅವ್ರು ಕೊಟ್ಟಿರೋವಂಥ ಆಶೀರ್ವಾದ.